ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಇಲ್ಲೇನ್ ಮಾಡ್ತಿದ್ಯಾ ಅಣ್ಣ? ನೀನೇನ್ ಮಾಡ್ತಿದ್ಯೋ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನೀನು ಅಭಿ ಅಣ್ಣನ್ಕಿಂತ ದೊಡ್ಡವನು, ಹೋಗಿ ಮದ್ವೆ ಬಗ್ಗೆ ಮಾತಾಡ್ಬೋದಲ್ವಾ? ಅದಕ್ಕೆ ಅಮ್ಮ ಅತ್ಗೆ ಇಬ್ರು ಇದಾರಲ್ಲ. ನಿಂಗೆ ಈ ಲೆಕ್ಕ ಬಿಟ್ರೆ ಇನ್ನೇನು ಗೊತ್ತಿಲ್ವಾ? ಅದು ಮದ್ವೆ ಕಣೋ, ಲೆಕ್ಕ ತಪ್ಪದ್ರೆ ಕಷ್ಟ ಆಗತ್ತೆ. ಅಭಿ, ಯಾಕೊಂಥರ ಇದ್ಯಾ? ಏನಿಲ್ಲಮ್ಮ. ಏನೋ ಇದೆ ಅಂತ ನಿನ್ ಮುಖನೇ ಹೇಳ್ತಿದ್ಯಪ್ಪ. ಏನಾಯ್ತು ಅಂತ ನಾನು ಹೇಳ್ತೀನಿ ಮೇಡಮ್. ನಾವು ಹೋಗಿದ್ದ ಮದುವೆ ಈವೆಂಟ್ ಅಲ್ಲಿ ಅಭಿ ಸರ್ ಚೈನು ಮಿಸ್ ಆಗಿದೆ ಮೇಡಮ್. ಒಂದ್ ಕಾಲದಲ್ಲಿ ನನ್ ತಾಳಿನೇ ಮಿಸ್ ಆಯ್ತು. ಜೂಜುಬಿ ಚೈನ್ ಕಳ್ದೋಗಿದ್ದಕ್ಕೆ ಈ ರಿಯಾಕ್ಷನ್ ಯಾಕೋ? ಅದಕ್ಕ ಅಭಿ ಅಪ್ಸೆಟ್ ಆಗಿರೋದು. ಇನ್ ಈ ಮೂಡಲ್ಲಿ ಮದ್ವೆ ಬಗ್ಗೆ ಏನ್ ಮಾತಾಡ್ತಾರೆ? ಚೈನ್ ಹೇಗ್ ಮಿಸ್ ಆಗೋಯ್ತು ಅಭಿ? ಚೈನ್ ಕಳ್ದಿಲ್ಲ ಮೇಡಮ್. ಮದುವೆಲಿ ಗಂಡು ಹೆಣ್ಣಿನ ಮೇಲೆ ಹೂಮಳೆ ಸುರಿಸೋವಾಗ ಅದರಲ್ಲಿ ಚೈನ್ ಬಿದ್ದೋಗಿ ಒಂದು ಹುಡುಗಿ ಕೊರಳಲ್ಲೋಗಿ ಬಿತ್ತು. ಹೌದಾ ಅಭಿ? ಮತ್ತೆ ಆ ಹುಡುಗಿನ್ ಕೇಳಿ ಚೈನ್ ಇಸ್ಕೋಬೋದಲ್ಲ ಅಭಿ? ಕೇಳಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೆ. ಅದು ಅವನ ಹೆಂಡತಿ ಚೈನ್ ಅಲ್ವಾ, ಹೇಗ್ ಬಿಟ್ಬಿಟ್ಟ? ಅತ್ಗೆ ಚೈನು ಇನ್ನೊಂದು ಹುಡುಗಿ ಕೊರಳಲ್ಲಿ ಬಿದ್ದಿದೆ ಅಂದ್ರೆ ನಿಂಗಿನ್ನೂ ಮ್ಯಾಟ್ರ್ ಅರ್ಥ ಆಗ್ತಿಲ್ವಾ? ಅಂದ್ರೆ ಇವತ್ತು ಅಮ್ಮ ಮಾಡಿದ ಪೂಜೆ ಕೆಲ್ಸ ಮಾಡಿದ್ಯಾ? ಮಾಡ್ದಂಗೆನೆ. ಬಹುಶಃ ಆ ಹುಡುಗಿ ಜೊತೆ ಅಣ್ಣ ಮದ್ವೆಗೂ ಒಪ್ಕೋಬಹುದು. ನಡಿ ಮತ್ತೆ. ಲೋ ಅಭಿ, ಯಾರ ಹುಡುಗಿ? ಹೇಗಿದ್ದಾಳೆ? ಚೆನ್ನಾಗಿದ್ದಾಳಣ್ಣ, ಅಂದೋಗಿದ್ದಾಳ. ಅವಳು ಯಾರೇ ಆಗಿರ್ಲಿ, ಹೇಗೆ ಇರ್ಲಿ, ಆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಅನ್ಕೊಂಡ್ರೆ ಇನ್ನು ಇವ್ರ ಮಾತೆ ಮುಗಿತಿಲ್ವಲ್ಲ. ಅಭಿ, ಅದಿರ್ಲಿ ಬಿಡು. ನಿನ್ ಕೈ ಕೊಡಿಲಿ, ಕಂಕಣ ಕಟ್ತೀನಿ. ಕೊಟ್ಟಿರೋ ದಾನಾನ, ದೇವ್ರ ಸಾಕ್ಷಿಯಾಗಿ ಕೈ ಬದಲಾಗಿರೋ ಸಂಪತ್ತಿನ ವಾಪಸ್ ತಗೋಬಾರ್ದು ಅಂತಾರೆ. ಆ ಹುಡುಗಿ ಹತ್ರ ಚೈನ್ ಕೇಳ್ದೆ ಒಳ್ಳೆ ಕೆಲ್ಸ ಮಾಡಿದ್ಯಾ ಅಭಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.